ನಿಮ್ಮ ಮೊಬೈಲ್ನಲ್ಲಿ ಈ ಆಧಾರನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು, ಅದು ಎನ್ರೋಲ್ಮೆಂಟ್ ನಂಬರ್ನ ಉಪಯೋಗಿಸ್ಕೊಂಡು ಅಂತ ನೋಡೋಣ. ನಿಮಗೆ ಈ ಎನ್ರೋಲ್ಮೆಂಟ್ ನಂಬರ್ ಯಾವಾಗ ಸಿಕ್ಕಿರುತ್ತೆ ಅಂದರೆ, ನೀವು ಏನಾದರೂ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿದ್ರೆ ಅಥವಾ ಹೊಸ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಆ ಟೈಮಲ್ಲಿ ನಿಮಗೆ ಆಧಾರ್ ಸೆಂಟ್ರಲ್ಲಿ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ಅಕ್ನಾಲೇಜ್ಮೆಂಟ್ ಸ್ಲಿಪ್ಪಲ್ಲಿ ಈ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ. ಈ ಎನ್ರೋಲ್ಮೆಂಟ್ ನಂಬರ್ ಯೂಸ್ ಮಾಡ್ಕೊಂಡು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡೋಕ್ಕೆ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಿ ಆ ಕ್ರೋಮ್ ಬ್ರೌಸರಲ್ಲಿ ಆಧಾರ್ ಅಂತೇಳಿ ಟೈಪ್ ಮಾಡಿ. ಆಧಾರ್ ಅಂತ ಟೈಪ್ ಮಾಡಿ ಅದರಲ್ಲಿ ಫಸ್ಟ್ ಲಿಂಕ್ ಬರುತ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ದು ಪೋರ್ಟಲ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ದು ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನೀವು 3 ತರ ಡೌನ್ಲೋಡ್ ಮಾಡ್ಬೋದು. ಒಂದು ಆಧಾರ್ ನಂಬರ್ ಯೂಸ್ ಮಾಡಿ, ಒಂದು ಎನ್ರೋಲ್ಮೆಂಟ್ ID ಯೂಸ್ ಮಾಡಿ, ಮತ್ತೆ ವರ್ಚುವಲ್ ID ಯೂಸ್ ಮಾಡಿ. ಆ ಎನ್ರೋಲ್ಮೆಂಟ್ ನಂಬರು 12 ಡಿಜಿಟ್ಸ್ ಇರುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಆ ಎನ್ರೋಲ್ಮೆಂಟ್ ನಂಬರ್ನ ಇಲ್ಲಿ ನೀವು ಟೈಪ್ ಮಾಡಿ. ಅದು 12 ಡಿಜಿಟ್ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ. ಮತ್ತೆ ನೀವು ಎನ್ರೋಲ್ಮೆಂಟ್ ಅಥವಾ ಅಪ್ಡೇಟ್ ಮಾಡಿಸಿದ ಟೈಮು ಮತ್ತೆ ಡೇಟು ಸಹ ನಿಮ್ಮ ಅಕ್ನಾಲೇಜ್ಮೆಂಟ್ ಸ್ಲಿಪ್ಪಲ್ಲಿ ಇರುತ್ತೆ. ಆ ಎನ್ರೋಲ್ಮೆಂಟ್ ನಂಬರು, ಟೈಮು ಮತ್ತೆ ಡೇಟನ್ನು ಎಂಟರ್ ಮಾಡಿ. ಎಂಟರ್ ಮಾಡಿ ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚಾ ಕೋಡ್ ಇರುತ್ತಲ್ಲ, ಆ ಕ್ಯಾಪ್ಚಾ ಕೋಡ್ನ ಸಹ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ನೀವು ಸೆಂಡ್ OTP ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸೆಂಡ್ OTP ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ನೀವು ಎಂಟ್ರಿ ಮಾಡಬೇಕು. ಆ OTPನ ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಕೊಟ್ಟು ನಿಮ್ಮ ಆಧಾರ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ಈ ಡೌನ್ಲೋಡ್ ಆಗಿರೋ ಆಧಾರ್ ಕಾರ್ಡು ನಿಮ್ಮ ಏನು ಬ್ರೌಸರ್ ಇರುತ್ತಲ್ಲ, ಕ್ರೋಮ್ ಬ್ರೌಸರಲ್ಲಿ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ. ಆ ಡೌನ್ಲೋಡ್ಸಲ್ಲಿ ನಿಮ್ಮ ಈ ಆಧಾರು ಡೌನ್ಲೋಡ್ ಆಗಿರೋ ಫೈಲ್ ನಿಮಗೆ ಅಲ್ಲಿ ಸಿಗುತ್ತೆ. ಅಥವಾ ಇಲ್ಲಿ ನೀವು ವೆರಿಫೈ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಅಲ್ಲೇ ನಿಮ್ಮ ಫೋನಲ್ಲಿ ಯಾವುದಾದ್ರೂ PDF ಓಪನ್ ಆಗುವಂಥ ಅಪ್ಲಿಕೇಶನ್ ಇದ್ದರೆ ಯಾವುದ್ರಲ್ಲಿ ಓಪನ್ ಆಗಬೇಕು ಅಂತ ಕೇಳುತ್ತೆ. ನೀವು ಯಾವುದಾದ್ರೂ ಒಂದರಲ್ಲಿ ಅದನ್ನು ಓಪನ್ ಮಾಡ್ಬೋದು. OTPನ ಟೈಪ್ ಮಾಡಿ. ಈಗ ಅದು ಡೌನ್ಲೋಡ್ ಆಯಿತು. ನೋಡಿ, ನಮ್ಮ PDF ಓಪನ್ ಆಗೋಂಥ ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ಒಂದರಲ್ಲಿ PDF ಓಪನ್ ಮಾಡಿ. ಈ PDF ಈ ಆಧಾರ್ ಇದೆಯಲ್ಲ, ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ. ಅದಕ್ಕೆ ಪಾಸ್ವರ್ಡು ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ 4 ಲೆಟರ್ಸ್ ಕ್ಯಾಪಿಟಲ್ ಲೆಟ್ರಲ್ಲಿ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಇಯರ್ ಮಾತ್ರ, ಅದ್ರ ಮಧ್ಯೆ ಸ್ಪೇಸ್ ಏನು ಕೊಡಬಾರ್ದು, ಹಂಗೆ ಟೈಪ್ ಮಾಡಬೇಕು. ಅಲ್ಲೊಂದು ಎಕ್ಸಾಂಪಲ್ ಸಹ ತೋರಿಸಿದ್ದೀನಿ ನೋಡಿ ಮೇಲ್ಗಡೆ.